ವೀರ್ಯ ಕೊರತೆ, ಆಸೆ ಇಲ್ಲ, ರಿಲೇಶನ್ಶಿಪ್ ಅಲ್ಲಿ ಮದುವೆ ಮಾಡ್ಕೋಬಾರ್ದು. ಯಾಕೆಂದ್ರೆ ಈಶಾನ್ಯದಲ್ಲಿ ಬೆಡ್ರೂಮು ಬಾತ್ರೂಮ್ ಏನೇನ್ ಬರುತ್ತೆ, ನಾನು ಮೊದ್ಲೇ ಹೇಳಿದ್ದೀನಿ ರಿಲೇಷನ್ ಅಲ್ಲಿ ಮದ್ವೆ ಆಗ್ಬಾರ್ದು. ರಿಲೇಷನ್ ಅಲ್ಲಿ ಮದ್ವೆ ಆದ್ರೆ ಗಂಡ ಹೆಂಡತಿ ಚೆನ್ನಾಗಿರಲ್ಲ ಅಂತ ಮೊದ್ಲೇ ಹೇಳಿದ್ದೀನಿ ನಾನು. ಇವಾಗ ಮೊದ್ಲೇ ಮಗಳಿಗೆ ಮದ್ವೆ ಆಗಿತ್ತಾ? ಆಗಿದೆ. ಅದೇ ಅವಳದು ಇವಳು ಅಶ್ವಿನಿ ಏನ್ ನೋಡು. ಓಕೆ. ಎರಡನೇ ಮಗು ಅದು ಪ್ರಾಬ್ಲಮ್ ಆಗಿ ಅದು ಸೀರಿಯಸ್ ಆಗಿ ತೀರ್ಕೊಂಡ್ಬಿಡ್ತು. ಓಕೆ. ಇವರು ಅಶ್ವಿನಿ ಅನ್ನೋರು ಮದ್ವೆ ಆಗಿದಾರಲ್ಲ, ಅವರು ಹೊಸರಲ್ಲಿ ಸಂಬಂಧನ ಹಳೆ ಸಂಬಂಧ? ಹಳೆ ಸಂಬಂಧನೇ. ನಿಮ್ ಸಂಬಂಧನೇ? ಸಂಬಂಧದಲ್ಲಿ ರಿಲೇಷನ್ ಅಲ್ಲಿ ಮದುವೆ ಆಗಿರೋದು. ನೋಡಿ ವೀಕ್ಷಕರೇ, ನಾನು ಮೊದಲೇ ಹೇಳಿದ್ದೀನಿ, ಯೂಟ್ಯೂಬ್ ಅಲ್ಲಿ ಕೊಟ್ಟಿದ್ದೀನಿ. ಆಕ್ಚುಲಿ ಈಶಾನ್ಯದಲ್ಲಿ ಪ್ರಾಬ್ಲಮ್ ಇದ್ರೆ ಸ್ಟೇರ್ ಕೇಸು, ಬಾತ್ರೂಮು, ಬೆಡ್ರೂಮು, ದೇವ್ರ ಮನೆ, ಬೇರೆ ಈ ತರ ನೆಗೆಟಿವ್ ಆಗಿದ್ದಾಗ, ಸೊಂಪು ಇಲ್ದಿರ ಇದ್ರೆ, ಇವಾಗ ಯಾವುದು ಕೂಡ ಸಂಬಂಧದಲ್ಲಿ ಮದುವೆ ಆಗ್ಬಾರ್ದು. ಇದನ್ನ ನಾನು ಯೂಟ್ಯೂಬ್ ಅಲ್ಲಿ ಕೊಟ್ಟಿದ್ದೀನಿ ಆಕ್ಚುಲಿ. ಸೊ ಮತ್ತೆ ಲವ್ ಅಫೆಕ್ಷನ್ ಇರಲ್ಲ, ಲವ್ ಅಂಡ್ ಅಫೆಕ್ಷನ್ ಇರಲ್ಲ, ಪ್ರೀತಿ ವಾತ್ಸಲ್ಯ ಇಲ್ಲ, ಇರೋದಿಲ್ಲ. ಕಾರಣ ಮನೆನೇ ನಾವು ಟಾರ್ಗೆಟ್ ಮಾಡಬಾರ್ದು. ನಮ್ಮ ಕರ್ಮಗಳು ಮನೆ ರೂಪದಲ್ಲಿ ಬಂದು ತೋರಿಸ್ತದೆ ಸರ್. ನಮ್ಮ ಕರ್ಮಗಳು ಮನೆ ರೂಪದಲ್ಲಿ ತೋರಿಸುತ್ತೆ. ನೀವು ನಾವ್ ಏನ್ ಮಾಡಕ್ಕಾಗುತ್ತೆ? ಮನೆನೇ ಆತರ ಇರುವಾಗ, ಕರ್ಮ ಆತರ ಇರುವಾಗ ಕರ್ಮದಲ್ಲಿ ಆ ರೀತಿ ಬಂದು ಎತ್ತಿ ಎತ್ತಿ ತೋರಿಸ್ತಾ ಇರ್ತದೆ. ಈಗ ಅದ್ರ ಗೊತ್ತಾಯ್ತಲ್ಲ. ಹಾಗಾಗಿ ಮಕ್ಕಳನ್ನು ನಾವು ದೂಷಣೆ ಮಾಡಕ್ಕಾಗಲ್ಲ. ನಮ್ಮ ಕರ್ಮ ಫಲಗಳು. ಎಲ್ಲರೂ ಹೇಳ್ತಾರೆ ನನಗೆ ಇದಕ್ಕೆ ಪರಿಹಾರ ಕೊಡಿ. ಇದಕ್ಕೇನ್ ಮಾಡ್ಬಿಡ್ತಾರೆ, ಗಂಡ ಹೆಂಡತಿ ಚೆನ್ನಾಗಿರೋದ್ರೆ ಒಂದ್ ಕಡೆ ಕುಜ ದೋಷ ಅಂತಾರೆ, ಒಂದ್ ಕಡೆ ಸರ್ಪ ದೋಷ ಅಂತಾರೆ. ಇಲ್ಲ ನೋಡಿದ್ರೆ ಮನೇನೆ ನೋಡಲ್ಲ ಅವರು, ನೋಡಿದ ತಕ್ಷಣ ಕುಜ ದೋಷ, ಸರ್ಪ ದೋಷ. ಯಾಕಂದ್ರೆ ಅವ್ರು ಹೊಟ್ಟೆಪಾಡು ಆಗ್ಬೇಕಲ್ಲ. ಸರ್ಪ ಮೇಲೇನೋ ಕುಜನ ಮೇಲೇನೋ ಹೇಳ್ಕೊಂಡು ಅವ್ರು ಹೊಟ್ಟೆಪಾಡು ತುಂಬಿಸ್ಕೊಂತಾರೆ. ಅದಕ್ಕೋಸ್ಕರ ಏನಾರು ಒಂದು ನಾಟಕ, ವೇಷಗಳು ಹಾಕೊಂಡು ನಾಟಕ ಆಡ್ತಾರೆ. ಅವ್ರನ್ನೆಲ್ಲ ನಂಬಕ್ ಹೋಗ್ಬೇಡಿ. ನಂಬಿದ್ರೆ ನಿಮ್ಮಂತ ಮೂರ್ಖರು ಇಲ್ಲ, ನಂಬುದವರೇ ಮೂರ್ಖರು. ಆಯ್ತಲ್ಲ, ನಂಬುದವರೆಲ್ಲ ಮೂರ್ಖರಾಗ್ಬಿಟ್ಟವ್ರೆ. ನೀವು ಮೂರ್ಖರಾಗಕ್ ಹೋಗ್ಬೇಡ್ರಿ, ಓಕೆನಾ? ನಮ್ಮ ಹಣೆ ಬರದಲ್ಲಿ ಕುಜ ದೋಷ, ಸರ್ಪದೋಷ ಯಾವುದೂ ಇಲ್ಲ. ಮೂಲ ನಕ್ಷತ್ರ ಸರಿ ಇಲ್ಲ, ಆಶ್ಲೇಷ ಸರಿ ಇಲ್ಲ, ಜ್ಯೇಷ್ಠ ಸರಿ ಇಲ್ಲ, ವಿಶಾಖ ಸರಿ ಇಲ್ಲ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರಲ್ಲ, ಹೌದು, ಅವರು ಇದ್ದಿದ್ದೂನು ಭಯೋತ್ಪಾದಕರು. ನಮ್ಮ ಹಿಂದೂಗಳಲ್ಲಿ ಭಯೋತ್ಪಾದಕರು ಅಂದ್ರೆ ಯಾರು ಗೊತ್ತಾ? ಈಸರಾಲ್. ಅರ್ಥ ಆಯ್ತಲ್ಲ? ಅವರೇ ಮೊದಲನೆಯ ಭಯೋತ್ಪಾದಕರು. ಅರ್ಥ ಆಯ್ತಲ್ಲ? ಈ ರೀತಿ ಒಂದು ತರ ಭಯೋತ್ಪಾದನೆ ಆದ್ರೆ, ಆ ರೀತಿ ಇನ್ನೊಂದು ದೊಡ್ಡ ಭಯೋತ್ಪಾದಕರಿದ್ದಾರೆ.